ಹಿರಿಯ ಕಮ್ಯುನಿಸ್ಟ್ ನಾಯಕ ನಲ್ಲಕಣ್ಣು ನಿಧನ, ಮುಖಂಡರಿಂದ ಸಂತಾಪ. ಭಾರತೀಯ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಹಿರಿಯ ಕಮ್ಯುನಿಸ್ಟ್ ನಾಯಕ ಆರ್ ನಲ್ಲಕಣ್ಣುರವರ ನಿಧನದ ಅಂಗವಾಗಿ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಗುರುವಾರ ಮಧ್ಯಾಹ್ನ 2 ಗಂಟೆಯಲ್ಲಿ ಕೆಜಿಎಫ್ ನಗರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕೋಲಾರ ಜಿಲ್ಲಾ ಭಾರತೀಯ ಕಮ್ಯುನಿಸ್ಟ್ ಪಕ್ಷದ ಕಾರ್ಯದರ್ಶಿ ವಕೀಲ ಆರ್ ಜ್ಯೋತಿ ಬಸು, ಕೆಜಿಎಫ್ ತಾಲೂಕು ಕಾರ್ಯದರ್ಶಿ ಶ್ರೀಕುಮಾರ್, ಬಂಗಾರಪೇಟೆ ಕ್ಷೇತ್ರ ಕಾರ್ಯದರ್ಶಿ ವಿಕ್ರಮ್ ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರದ್ಧಾಂಜಲಿ ಅರ್ಪಿಸಿದ್ದಾರೆ. ಈ ಸಂದರ್ಭದಲ್ಲಿ ವಕೀಲ ಆರ್ ಜ್ಯೋತಿ ಬಸು ಮಾತನಾಡಿ, ಕರ್ನಾಟಕ ವಿಧಾನಸಭೆ ಚುನಾವಣೆಯ ಸಮಯದಲ್ಲಿ ಕೆಜಿಎಫ್ ಕ್ಷೇತ್ರದಲ್ಲಿ ಭಾರತೀಯ ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿಗೆ ಬೆಂಬಲ ನೀಡಿ ಚುನಾವಣಾ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದನ್ನು ತೋಳರ್ ಆರ್ ನಲ್ಲಕಣ್ಣು ಅವರ ಬಗ್ಗೆ ಸ್ಮರಿಸಿದ್ದಾರೆ. ಆತ್ಮೀಯ ಸಂಗಾತಿಗಳೇ, ಭಾರತ ಕಮ್ಯುನಿಸ್ಟ್ ಪಕ್ಷದ ಅತಿ ದೊಡ್ಡ ನಾಯಕರಾಗಿದ್ದಂಥ ಸಂಗಾತಿ ಆರ್ ನಲ್ಲಕಣ್ಣು ಅವರು ತಮಿಳುನಾಡಲ್ಲಿ ನಿನ್ನೆ ತೀರಿದ್ದಾರೆ ಅನ್ನುವ ಸುದ್ದಿ ಕಮ್ಯುನಿಸ್ಟ್ ನಾಯಕರುಗಳಿಗೆ ಮಾತ್ರ ಅಲ್ಲ, ದೇಶದಲ್ಲಿ ಇರತಕ್ಕಂಥ ಎಲ್ಲ ಪಕ್ಷಗಳು ಕೂಡ ಇವತ್ತು ಅವರ ಕೃತಾಂಜಲಿಗಳನ್ನು ಇವತ್ತು ಅರ್ಪಣಿಸ್ತಾ ಇದ್ದಾರೆ. ಕಾರಣ, ಆರ್ ನಲ್ಲಕಣ್ಣು ಅವರು ಸ್ವತಂತ್ರ ಹೋರಾಟಗಾರರು. ಸ್ವತಂತ್ರ ಹೋರಾಟದಲ್ಲಿ ಜೈಲು ಶಿಕ್ಷೆಯನ್ನು 7 ವರ್ಷಗಳ ಕಾಲ ಅನುಭವಿಸಿದವರು. ಬ್ರಿಟಿಷರ ಕಾಲದಲ್ಲಿ ಅವರಿಗೆ ಎಂಥ ಚಿತ್ರಹಿಂಸೆಗಳನ್ನು ನೀಡಬೇಕು ಅದನ್ನೆಲ್ಲ ಕೂಡ ಅವರು ಅನುಭವಿಸಿದ್ದಾರೆ. ಭಾರತ ದೇಶದಲ್ಲಿ ಸ್ವತಂತ್ರವನ್ನು ನಾವು ಪಡಿಬೇಕು, ಬ್ರಿಟಿಷರನ್ನು ಈ ದೇಶದಿಂದ ಹೊರಗಾಕಬೇಕು ಅನ್ನುವ ಹೋರಾಟದಲ್ಲಿ ಅವರು ಪ್ರಮುಖ ನಾಯಕರಾಗಿದ್ದರು. 101 ವಯಸ್ಸುವರೆಗೆ ಅವರು ಒಂದೇ ಒಂದು ಪೈಸಾ ಕೂಡ ತನ್ನ ಸ್ವಂತಕ್ಕೆ ಮನೆ ಇಲ್ಲ, ಅವರಿಗೆ ಒಂದು ಅಕೌಂಟ್ ಇಲ್ಲ, ಅಂಥ ನಾಯಕರು ಇವತ್ತು ತೀರೋಗಿದ್ದಾರೆ. ಆದ್ದರಿಂದ ಕೋಲಾರ ಜಿಲ್ಲೆಯ CPI ಪಕ್ಷದಿಂದ ಅವರಿಗೆ ನಾವು ಶ್ರದ್ಧಾಂಜಲಿಯನ್ನು ಅರ್ಪಣಿಸುತ್ತೇವೆ. 1952ನಲ್ಲಿ ಅವರು KGFಗೆ ಮೊಟ್ಟ ಮೊದಲಾಗಿ ಆಗಮಿಸಿ ಕರ್ನಾಟಕದಲ್ಲಿ ನಡೆದ ಚುನಾವಣೆಯಲ್ಲಿ KGFನ ಫಸ್ಟ್ MLA KS ವಾಸನ್ ಅವರು ನಾಯಕತ್ವವನ್ನು ಪಡೆಯಲು ಆರ್ ನಲ್ಲಕಣ್ಣು ಅವರು ಇದೆ. ಅದೇ ರೀತಿಯಲ್ಲಿ ಗಣಿ ಕಾರ್ಮಿಕರ ಹೋರಾಟದಲ್ಲಿ ಕೂಡ ಅವರು ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರ ನಂತರದ ಕೂಡ ಭಾಗವಹಿಸಿದ್ದಾರೆ. ಅವರ ಹೋರಾಟಗಳು ಇವತ್ತು ಕೂಡ ಮರೆಯಂಗಿಲ್ಲ. ಅವರ ಆತ್ಮ ಶ್ರದ್ಧಾಂಜಲಿಯನ್ನು ನಾವು அர்ப்பணிಸುತ್ತೇವೆ. தன்னுடைய சிந்தனையை நிறுத்தி கொண்டுள்ளார். அவருடைய வாழ்வும் அவருடைய அர்ப்பணிப்பும் என்றும் எளிய மக்களுக்கானதாகவே அவருடைய வாழ்க்கை இருந்தது. 80 வருட அவருடைய இந்திய கம்யூனிஸ்ட் கட்சியினுடைய பயணத்தில் ஒரு கரைப்படியா கரம் என்றால் அது தோழர் RNK அவர்களை மட்டுமே சாரும். அவர்களுடைய சுதந்திர போராட்டத்தினுடைய வீச்சிலிருந்து வெளியேறு போராட்டத்திலிருந்து அவருடைய பயணம் இந்தியாவில் தொடங்குகிறது. அவருடைய 18வது வயதில் இந்திய கம்யூனிஸ்ட் கட்சியினுடைய அவருடைய பயணத்தை தொடங்குகிறார். அவருடைய போராட்ட முறையானது படிக்கும்போதே மாணவர் பருவத்திலிருந்தே அவருடைய போராட்டம் தொடங்குகிறது. சுதந்திர இந்தியா பெற்ற பிறகும் எளிய மக்களுக்கு என்று விடுதலையோ அன்றுதான் நான் மீசை வளர்ப்பேன் என்று அவருடைய மீசைக்கென்று ஒரு பின்னாடியுள்ள ஒரு கதை இருக்கிறது. அந்த கதையை தோழர் அவர்கள் விளக்குவார். அவருடைய முறைகளும் அவருடைய போராட்ட குணங்களும் என்றும் மக்களுக்கானதாகவே இருந்திருக்கிறது. தாமரைபரணி ஆற்று கொள்ளையிலிருந்து, மணல் கொள்ளையிலிருந்து, ஜாதிய தீண்டாமைக்கு எதிராகவும் மக்களுடைய சிறு சிறு போராட்டத்திற்குரிய அவருடைய பயணம் என்றும் தொடர்ந்து கொண்டே இருக்கிறது. அவருடைய பயணத்தின் வாயிலாக அவருடைய இயற்கையை எங்களுடைய சிவப்பு அஞ்சலி செலுத்திக் கொண்டு கோலார் மாவட்ட கவுன்சில் அவருக்கு என்றும் சிவப்பு அஞ்சலி செலுத்துகிறது. அவருடைய நினைவாக அவருடைய கால் தடத்தில் இந்திய கம்யூனிஸ்ட் கட்சி கோலார் தங்கவயல் தாலுகா அவருடைய தியாகத்தின் வழியாக பயணிப்போம் என்று கேட்டுக்கொள்கிறேன்.